ನಮಸ್ತೆ ವೀಕ್ಷಕರೇ. ಇವಾಗ ನಾನು ಹೀರಿಕಾಯಿ ಎಣ್ಗಾಯಿ ಮಾಡಕತ್ತೀನಿ. ಒಂದು ಅರ್ಧ ಕೆಜಿ ಅಷ್ಟು ಹೀರಿಕಾಯಿ ಅದಾವು ತೊಗೊಂಡೇನಿ. ಅದಕ್ಕಾಗಿನ ಇದನ್ನ ಏನು ಮಾಡಬೇಕು, ಹೀರಿಕಾಯಿನ ಒಳಗಡೆ ತುಂಬಿ ಈ ಧಾರವಾಡ ಕಡೆ ನಮ್ಮ ಮನ್ಯಾಗ ನಾವು ಹೆಂಗೆ ಮಾಡ್ತೀವಿ ನೋಡಿ, ಹೀರಿಕಾಯಿ ಎಣ್ಗಾಯಿನ ಅದನ್ನ ಮಾಡ್ತೀನಿ. ಒಂದು ಟೀ ಸ್ಪೂನಷ್ಟು, ಸ್ವಲ್ಪ ಅದಕ್ಕಿಂತ ಜಾಸ್ತಿ ಖಾರ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ, ಮಸಾಲೆ ಪುಡಿ, ಗುರೆಳ್ಳು ಪುಡಿ ಹಾಕ್ಕೊಂಡೀನಿ. ಇವಾಗ ಇಲ್ಲೇ ಹುಣಸೆ ಹಣ್ಣನ್ನು ನಾನು ಏನು ಮಾಡೀನಿ, ನೆನೆ ಇಟ್ಕೊಂಡಿದ್ದೆ. ಹುಣಸೆ ಹಣ್ಣನ್ನು, ಹುಣಸೆ ಹಣ್ಣಿನ ಹುಳಿ ಹಾಕ್ತೇನೆ ನಾನು. ಇವಾಗ ಈ ಹುಳಿ ಹಾಕಿ ಈ ಥರ ಇದನ್ನು ನಾನು ಕಲಿಸ್ತೀನಿ. ಹಾಕೋರು ಶೇಂಗಾ ಪುಡಿ ಹಾಕ್ತಾರೆ, ನಂಗೆ ಶೇಂಗಾ ಪುಡಿ ಬೇಡ. ಇವತ್ತು ಬರೀ ನಾನು ಗುರೆಳ್ಳು ಪುಡಿ ಹಾಕಿ ಮಾಡ್ತೀನಿ. ಈಗ ಇದನ್ನು ಏನು ಮಾಡ್ತೀನಿ, ಈ ಥರ ತುಂಬ್ತೀನಿ. ಈ ಥರ ಇವನ್ನ ಇಷ್ಟು ತುಂಬ್ಕೋಬೇಕು. ಬೆನ್ನ ಮ್ಯಾಗ ಒಳಗೆ ಹೋಗ್ತೈತಿ ಎಲ್ಲದು, ಹಾಗಾಗಿ ಅಷ್ಟಷ್ಟು ತುಂಬ್ತೈತಿ. ಈಗ ಮಳೆಗಾಲಲ್ಲ, ಕಾಯಿಪಲ್ಲೆ ಎಲ್ಲ ಭಾಳ ಬಂದಿರ್ತೈತಿ, ಮುರಿದ ಹೋಗ್ತು ನೋಡ್ರಿ. ಅದನ್ನು ಸ್ವಲ್ಪ ಜಾಸ್ತಿ ಹೆಚ್ಚಿದ್ವು ಅಂದ್ರೆ ಮುರಿದು ಬಿಡ್ತಾವೆ. ಅದಕ್ಕೆ ಅಷ್ಟೇ ಒಳಗೆ ಹಿಂಗೆ ತುಂಬೋದು. ತುಂಬ್ಕೋಬೇಕು. ಇನ್ನಷ್ಟು ತುಂಬ್ಕೋಬೇಕು ಈ ಥರ. ಇವಾಗ ಎಣ್ಗಾಯಿನ ನಾನೇನು ಮಾಡಿದೆ, ತುಂಬ್ಕೊಂಡು ಈ ಥರ ತುಂಬ್ಕೊಂಡು ಈ ಕಡೆ ಇಟ್ಕೊಂಡೆ. ನಾನು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ. ಒಂದು ದೊಡ್ಡ 2 ಹೆಚ್ಚಿಟ್ಕೊಂಡೇನಿ. ಇಲ್ಲೇ ಕರಿಬೇವು ಹೆಚ್ಚಿಟ್ಕೊಂಡೇನಿ. ಕರಿಬೇವು, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಐತಿ, ಎಲ್ಲ ಹೆಚ್ಚಿಟ್ಕೊಂಡೇನಿ. ಇವಾಗ ನಾನು ಇದನ್ನು ರೆಡಿ ಮಾಡ್ತೀನಿ. ನೋಡಿ ವೀಕ್ಷಕರೇ, ಇವಾಗ ನಾನು ಒಂದು 3 ಚಮಚದಷ್ಟು ಎಣ್ಣೆನ ಬಿಟ್ಟೆ. ಅದಕ್ಕೆ 1 ಟೀ ಸ್ಪೂನ್ನಷ್ಟು ಸಾಸಿವೆ ಕಾಳನ್ನು ಹಾಕಿದೆ. ಸಾಸಿವೆ ಕಾಳು ಚಟ್ ಹಾಕತ್ವ. ಇವಾಗ 2 ಉಳ್ಳಾಗಡ್ಡಿನ ಹಾಕ್ತೀವಿ. ಹೆಚ್ಚಿದ್ದು ಉಳ್ಳಾಗಡ್ಡಿ 2 ಅವನ್ನಷ್ಟು ಇವಾಗ ನಾನು ಏನು ಮಾಡಿದೆ ಹಾಕ್ತೀನಿ. ಇವಾಗ ಟೊಮೆಟೊನನ್ನ, ಕರಿಬೇವು ಇದ್ರಾಗ ನೆನಪಾಲಿಲ್ಲ, ಫಸ್ಟಿಗೆ ಹಾಕ್ತೀನಿ. ಕರಿಬೇವನ್ನು ಹಾಕಿದ್ದೀನಿ. ಒಂದು ತಟ್ಟೆಗೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ.
ಇದರಲ್ಲೆಲ್ಲ ನಾನು ಅರಿಶಿನ ಪುಡಿ ಎಲ್ಲ ಮಸಾಲೆ ಗಿಸಾಲೆ ಎಲ್ಲದನ್ನು ಹಾಕ್ಕೊಂಡೇನಿ ನಾನು. ಇದಕ್ಕೇನು ಆಗಂಗಿಲ್ಲ, ಹಾಕೋಂಗಿಲ್ಲ ಇವಾಗ, ಏನು ಹಾಕೋದಿಲ್ಲ. ಇವಾಗ ಏನು ಮಾಡ್ತೀನಿ ಅಂತಂದರೆ ನೋಡಿ ವೀಕ್ಷಕರೇ, ಈ ಥರ ಇನ್ನೂ ಇಷ್ಟನ್ನು ಇದಕ್ಕೆ ಹಾಕ್ತೀನಿ. ಈ ಕಾಟಿಗೆ ಮಸಾಲೆ ಕಲಿಸ್ಕೊಂಡಿದ್ದು ಇದಕ್ಕೆ ನಾವು ಒಂದಿಷ್ಟು ನೀರು ಹಾಕಿ ಈ ಥರ ಎಣ್ಗಾಯಿಗೆ ಹಾಕ್ತೀನಿ. ನೋಡಿ ವೀಕ್ಷಕರೇ, ಇದನ್ನು ಸ್ವಲ್ಪ ಹೊತ್ತು ಈ ಥರ ಇದನ್ನು ಬಾಯಿ ಮುಚ್ಚಿ ನಾವು ಬೇಯಿಸ್ಕೋತೀನಿ ಸರಿಯಾಗಿ. ಉಳ್ಳಾಗಡ್ಡಿ ಒಳಗೆ ಬೇಯ್ತೈತಿ. ಆವಾಗ ನಾನು ಏನು ಮಾಡ್ತೀನಿ, ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಇದಕ್ಕೆ ಹಾಕ್ತೀನಿ. ನೋಡಿ ವೀಕ್ಷಕರೇ, ಹೀರೆಕಾಯಿ ಎಣ್ಗಾಯಿ ಈ ಥರ ಇದು ರೆಡಿ ಆಕೈತಿ, ಒಳಗೆ ಬೇಯ್ತೈತಿ. ಸ್ವಲ್ಪ ಹೊತ್ತು ಏನು ಮಾಡ್ತೀನಿ, ಬಾಯಿ ಮುಚ್ಚಿ ಇದನ್ನು ಬೇಯಿಸ್ಕೊಂಡ್ಬಿಡ್ತೇನೆ. ರುಚಿ ಆಕೈತಿ. ಹುಣಸೆಹಣ್ಣು ಹಾಕಿ ಮಾಡಿದ್ರೆ, ನಿಂಬೆಹಣ್ಣು ಹಾಕಿ ಮಾಡ್ತಾರೋ ಅದ್ರ ಟೇಸ್ಟ್ ಬೇರೆ ಬರ್ತೈತಿ. ಹುಣಸೆಹಣ್ಣು ಹಾಕಿ ಮಾಡೋ ಟೇಸ್ಟ್ ಬೇರೆ ಬರ್ತೈತಿ. ನೋಡಿ ವೀಕ್ಷಕರೇ, ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷ